ಕಾಂಗ್ರೆಸ್ ಸರ್ಕಾರ ಇವತ್ತು ಸದನವನ್ನ ಸರಿಯಾಗಿ ನಡೆಸೋಕೆ ಯೋಗ್ಯತೆ ಇಲ್ಲ ಅನ್ನೋದು ಪ್ರೂವ್ ಔಟ್ ಇದೆ. ಇವತ್ತು ಒಂದು ಆಡಳಿತ ಪಕ್ಷ ಸದನವನ್ನ ಹೆಂಗ್ ನಡೆಸಬೇಕು ಅನ್ನೋದು ತೀರ್ಮಾನ ಮಾಡೋದು ಆಡಳಿತ ಪಕ್ಷದ ನೇರ ಜವಾಬ್ದಾರಿ. ಆದರೆ ಸರ್ಕಾರ ಇವತ್ತು ಒಬ್ಬ ನಾಗೇಂದ್ರನಿಗೋಸ್ಕರ ಇಡೀ ದಲಿತ ಸಮುದಾಯವನ್ನ ಎದುರಾಕೊಂಡಿದ್ದಾರೆ ಕಾಂಗ್ರೆಸ್ ಅವರು. ಈ ಹಣ ಲೂಟಿ ಮಾಡಿರೋದು, ಖಜಾನೆಯನ್ನ ಲೂಟಿ ಮಾಡಿರೋ ನಾಗೇಂದ್ರನ್ನ ರಕ್ಷಣೆ ಮಾಡೋಕ್ಕೋಸ್ಕರ ಇವತ್ತು ಇಡೀ ಸರ್ಕಾರ ಅವನ ಪರವಾಗಿ ನಿಂತಿದೆ ಅಂದರೆ ಇಡೀ ಸರ್ಕಾರದಲ್ಲಿರೋ ಎಲ್ಲರೂ ಕೂಡ ಈ ಹಣವನ್ನ ಭಾಗ ಹಂಚ್ಕೊಂಡಿದ್ದಾರೆ, ಈ ಹಣವನ್ನ ಶೇರ್ ಮಾಡ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಎಲ್ಲರೂ ಅವನ ಪರವಾಗಿ ನಿಂತಿರುವಂಥದ್ದು ಇದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನಾಗೇಂದ್ರನ ಒಬ್ಬನಿಗೋಸ್ಕರ 224 ಶಾಸಕರ ಹಕ್ಕನ್ನ ಚ್ಯುತಿ ಮಾಡ್ತಾ ಇದ್ದಾರೆ. ನಾವು ಇವತ್ತು ಬಹಳ ಪ್ರಮುಖವಾದಂಥ ಪಾರ್ಕ್ಗಳ ಬಗ್ಗೆ, ಇಡೀ ಕರ್ನಾಟಕದಲ್ಲಿರೋ ಎಲ್ಲ ಪಾರ್ಕಲ್ಲಿ 5% ಜಾಗವನ್ನು ಇವತ್ತು ಪ್ರೈವೇಟ್ಗೆ ಮಾರೋ ಅಂಥದ್ದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅಂದರೆ ಇದರಲ್ಲಿ ಅದಾನಿ ಕೈವಾಡ ಇದೆ. ಅದಾನಿ ಅವರು ಟನಲ್ ರೋಡ್ ತಗೊಂಡಿದ್ದಾರೆ. ಅವ್ರಿಗೆ ಹೆಲ್ಪ್ ಮಾಡೋಕ್ಕೋಸ್ಕರ ನಿನ್ನೆ ಅದಾನಿ ಅವರು ಡಿ.ಕೆ. ಶಿವಕುಮಾರ್ ಮನೆಗೆ ಬಂದು ಅವರು ಒಪ್ಪಿಗೆ ಕೊಟ್ಟ ಮೇಲೆ ಇವತ್ತು ಬಿಲ್ಲನ್ನು ತಂದಿದ್ದಾರೆ. ಅಂದರೆ ಬೆಂಗಳೂರಿನ ಲಾಲ್ಬಾಗು ಗೋವಿಂದ ಗೋವಿಂದ, ಸ್ಯಾಂಕೇಕ್ ಟ್ಯಾಂಕು ಗೋವಿಂದ ಗೋವಿಂದ, ಕಬ್ಬನ್ ಪಾರ್ಕು ಗೋವಿಂದ ಗೋವಿಂದ. ಬೆಂಗಳೂರು ಜನರ ಶಾಪ. ಈಗಾಗಲೇ ಬೆಂಗಳೂರು ಗಾರ್ಡನ್ ಸಿಟಿ ಇರೋದು ಪೊಲ್ಯೂಟೆಡ್ ಸಿಟಿ ಆಗ್ತಾ ಇದೆ. ನಮ್ಮದು ಒಂದು ರೀತಿ ಡೆಲ್ಲಿ ಥರ. ಡೆಲ್ಲಿ ಯಾವ ರೀತಿ ಪೊಲ್ಯೂಷನ್ ಆಗಿದೆಯೋ ಅದೇ ರೀತಿ ನಮ್ಮ ಬೆಂಗಳೂರನ್ನು ಪೊಲ್ಯೂಷನ್ ಮಾಡೋಕ್ಕೆ ಬಿಡಬೇಕಾ? ಈಗಾಗಲೇ ಬೆಂಗಳೂರು ಜನ ಲಾಲ್ಬಾಗಲ್ಲಿ ಹೋಗಿ ದಿನ ಮಕ್ಕಳು, ಶಾಲಾ ಮಕ್ಕಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕಣ್ಣಿಲ್ವಾ ನಿಮ್ಮ ಸರ್ಕಾರಕ್ಕೆ? ನಾಚಿಕೆ ಆಗಲ್ವಾ ನಿಮ್ಮ ಸರ್ಕಾರಕ್ಕೆ? ಈ ಬಿಲ್ ತರಕ್ಕೆ ಮುಂಚೆ ಯೋಚನೆ ಮಾಡಿದ್ರ? ಬೆಂಗಳೂರಿನ ನಾಗರಿಕರು, ಬೆಂಗಳೂರಿನ ಮಕ್ಕಳು, ಮುಂದೆ ಬರೋ ಮಕ್ಕಳು ಇವತ್ತೇ ಆಸ್ಮಾ ರೋಗದಿಂದ ನರಳ್ತಾ ಇದ್ದಾರೆ. ಇವತ್ತು ಪ್ರತಿ 10 ಜನದಲ್ಲಿ 8 ಜನಕ್ಕೆ ಆಸ್ಮಾ ಬರ್ತಾ ಇದೆ ಬೆಂಗಳೂರಲ್ಲಿ. ಬಿಕಾಸ್ ಪೊಲ್ಯೂಷನ್ ಜಾಸ್ತಿ ಆಗಿದೆ. ಈಗ ಮತ್ತೆ 5% ಜಾಗವನ್ನು ನೀವು ಎಲ್ಲ ಪಾರ್ಕುಗಳಲ್ಲಿ ಕೊಟ್ಟರೆ ನೀವು ಅದಾನಿನ ಕಾಂಗ್ರೆಸ್ ಬಿಜೆಪಿ ಏಜೆಂಟ್ ಅಂತೀರಾ ಡೆಲ್ಲಿಯಲ್ಲಿ. ಇಲ್ಲಿ ಕಾಂಗ್ರೆಸ್ ಅವರು ಡಿ.ಕೆ. ಶಿವಕುಮಾರ್ ಅವರು ಅದಾನಿಯನ್ನ ರೆಡ್ ಕಾರ್ಪೆಟ್ ಹಾಕಿದ್ದಾರೆ. ಇದು ನಿಮ್ಮ ದ್ವಂದ್ವ ನಿಲುವಲ್ವೇನು? ಮುಂದಿನ ಸುದ್ದಿ ಹೋಗೋಣ. ಕೆಪಿಎಸ್ಸಿ ನೇಮಕಾತಿಯಲ್ಲಿ ಹಗರಣ ಪ್ರಕರಣ ಉತ್ತರ ಪ್ರದೇಶದಲ್ಲಿ ಇಡಿ ಅಧಿಕಾರಿಗಳು ಶೋಧನೆ ಮಾಡ್ತಾ ಇದ್ದಾರೆ. ಮುನ್ಸೂಚನೆ ಅರಿತೆ ಎಸ್ಕೇಪ್ ಆದ್ರ ಜ್ಞಾನೇಂದ್ರ ಅನ್ನುವಂಥ ಪ್ರಶ್ನೆ ಕೂಡ ಎದ್ದಿರುವಂಥದ್ದು. ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಮೇಲ್ನೋಟಕ್ಕೆ ಜ್ಞಾನೇಂದ್ರ ಇಲ್ಲಿಂದ ಎಸ್ಕೇಪ್ ಆಗ್ಲಿಕ್ಕೂ ಕೂಡ ಅದೇ ಕಾರಣನಾ ಅಂತ. ಕೆಪಿಎಸ್ಸಿ ನೇಮಕಾತಿಯಲ್ಲಿ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉತ್ತರ ಪ್ರದೇಶದಲ್ಲಿ ಇಡಿ ಅಧಿಕಾರಿಗಳು ಶೋಧನೆ ಮಾಡ್ತಾ ಇದ್ದಾರೆ. ಜ್ಞಾನೇಂದ್ರ ಕುಮಾರ್ ಅವರ ಮನೆಯಲ್ಲಿ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಐಎಎಸ್ ಆಫೀಸರ್ ಜ್ಞಾನೇಂದ್ರ ಅವರ ನಿವಾಸದ ಮೇಲೆ ಬೆಂಗಳೂರಿನಲ್ಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು. ಅವರ ರಾಜ್ಯ ಉತ್ತರ ಪ್ರದೇಶ ಅಲ್ಲೂ ಕೂಡ ದಾಳಿಯನ್ನ ಮಾಡಲಾಗಿದೆ. ಪ್ರಿಯಾಂಕರ್ಗೆ ಹೇಳ್ತಾ ಇದ್ರು ಅವ್ರ ಊರಿಗೆ ಹೋಗಿದ್ದಾರೆ, ಅವರ ತಂದೆಯವರಿಗೆ ಹುಷಾರಿರ್ಲಿಲ್ಲ, ಸೊ ಈ ಕಾರಣಕ್ಕೋಸ್ಕರ ಹೋಗಿದ್ದಾರೆ ಅಂತೆಲ್ಲ ಹೇಳಿದ್ರು. ಅಲ್ಲೂ ಇಲ್ಲ. ಈಗ ಲಕ್ನೋ ಹಳ್ಳಿಯೊಂದರ ಜ್ಞಾನೇಂದ್ರ ಮನೆಯಲ್ಲಿ ಶೋಧ ಮಾಡಲಾಗ್ತಾ ಇದೆ. ಜ್ಞಾನೇಂದ್ರ ಕುಮಾರ್ ಮನೆಯಲ್ಲಿ ತಂದೆ ಮಾತ್ರ ಇತ್ತು. ತಂದೆ ಹಾಗೂ ಕೇರ್ ಟೇಕರ್ ಮೂಲಕ ಮಾಹಿತಿಯನ್ನ ಸಂಗ್ರಹಿಸಲಾಗಿದೆ. ಬೆಂಗಳೂರಿನ ಜ್ಞಾನೇಂದ್ರ ಮನೆಗೆ ನೋಟಿಸ್ ಅಂಟಿಸಿರುವಂತಹ ಇಡಿ ಆಫೀಸರ್ಸ್ ದಾಳಿ ಮುನ್ಸೂಚನೆ ಅರಿತೆ ಎಸ್ಕೇಪ್ ಆಗಿದ್ದಾರೆ ಜ್ಞಾನೇಂದ್ರ ಅಂತ. 3 ದಿನಗಳ ತಯಾರಿ ಬಳಿಕವೇ ಜ್ಞಾನೇಂದ್ರ ಎಸ್ಕೇಪ್ ಆದಂತೆ ಕಾಣಿಸ್ತಾ ಇದೆ. ಬೆಂಗಳೂರಿನ ಮನೆಯಲ್ಲಿ ಹಳೆ ಬಟ್ಟೆ, ಫರ್ನಿಚರ್ ಮಾತ್ರ ಇದೆ. ಮನೆಯಲ್ಲಿ ಯಾವುದೇ ಒಂದು ದಾಖಲೆ ಕೂಡ ಸಿಕ್ಕಿಲ್ಲ. ಲ್ಯಾಪ್ಟಾಪ್, ಮೊಬೈಲ್ ಯಾವುದೇ ದಾಖಲೆ ಇಲ್ಲ. ಯಾಕೆಂದ್ರೆ ಗೊತ್ತು ಐಎಎಸ್ ಆಫೀಸರ್ಸ್ ಅಷ್ಟು ತಲೆ ಇರಲ್ವಾ, ಇಡಿ ಆಫೀಸರ್ಸ್ ದಾಳಿ ಮಾಡೇ ಮಾಡ್ತಾರೆ ಅಂತ ಗೊತ್ತಿದೆ. ಸೊ ಹೀಗಾಗಿ ಯಾವುದ್ಯಾವುದನ್ನೆಲ್ಲ ಎತ್ತಿಡಬಹುದು, ಮುಚ್ಚಿಡಬಹುದು, ಅಡಗಿಸಿಡಬಹುದು ಅದೆಲ್ಲವನ್ನೂ ಕೂಡ ಮಾಡಲಾಗಿದೆ. ಮಹಜರು ಪ್ರಕ್ರಿಯೆ ಮಾಡಿ ಬರಿಗೈಯಲ್ಲೇ ವಾಪಸ್ ಆಗಿದ್ರು ಇಡಿ ಆಫೀಸರ್ಸ್. ಉತ್ತರ ಪ್ರದೇಶದಲ್ಲೂ ಕೂಡ ಅಷ್ಟೇ. ಗೊತ್ತಲ್ಲ, ಇಡಿ ಜಾಲ ದೊಡ್ಡದಿದೆ. ಅವರೇನು SITನಾ ಬರೀ ನಮ್ಮ ರಾಜ್ಯದಲ್ಲಿ ಮಾತ್ರ ತನಿಖೆ ಮಾಡ್ಕೊಳ್ಳೋದಕ್ಕೆ? ಇದ್ರ ಬಗ್ಗೆ ನೋಡ್ತಾ ಇದೀವಲ್ಲ. ಜ್ಞಾನೇಂದ್ರ ಕುಮಾರ್ ಅವರ ಉತ್ತರ ಪ್ರದೇಶದ ನಿವಾಸದ ಮೇಲೂ ಕೂಡ ದಾಳಿ ಆಗಿದೆ, ಬೆಂಗಳೂರಿನ ನಿವಾಸದ ಮೇಲೂ ಕೂಡ ದಾಳಿ ಆಗಿದೆ. ಎಲ್ಲೂ ಏನೂ ಸಿಕ್ಕಿಲ್ಲ. ಮತ್ತು ಒಂದ್ ಕಡೆ ಒಬ್ಬ ಜವಾಬ್ದಾರಿಯುತ ಐಎಎಸ್ ಆಫೀಸರ್ ಆಗಿ ಕದ್ದು ಮುಚ್ಚಿ ತಲೆಮರೆಸ್ಕೊಂಡು ಓಡಾಡ್ತಾ ಇರುವಂತ ಐಎಎಸ್ ಆಫೀಸರ್. ಅಂದ್ರೆ ಇವರು ಎಸ್ಕೇಪ್ ಆಗಿರುವಂತದನ್ನ ನೋಡ್ತಾ ಇದ್ರೆ
ಇವರು ಕೂಡ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅಂತ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಸಹಜವಾಗಿ ಪಶು ವೈದ್ಯಾಧಿಕಾರಿಗಳ ನೇಮಕ ಪ್ರಕ್ರಿಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಪರೀಕ್ಷೆಯ ವಿಚಾರ, KS ಎಕ್ಸಾಮ್ ಕೂಡ ಮಾಡಿಸಿದ್ರು ಇವರೇ ಆಯುಕ್ತರಾಗಿದ್ದಂಥವರು, ಮೇಲ್ವಿಚಾರಕರಾಗಿದ್ದಂಥವರು. ಇಂತಹ ಸಂದರ್ಭದಲ್ಲಿ ಈಗ ಎಸ್ಕೇಪ್ ಹಾಕ್ಕೊಂಡು ಓಡಾಡ್ತಿರುವಂಥದ್ದು ಸಹಜವಾಗಿ ಅನುಮಾನಗಳಿಗೆ ಪುಷ್ಟಿಯನ್ನ ನೀಡುವಂತಿದೆ. ಯಾಕೆಂದ್ರೆ ಒಂದ್ ಕಡೆ KPSC ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ, KPSC ಸದಸ್ಯರು, ಮತ್ತೊಂದ್ ಕಡೆ KPSC ಕಚೇರಿ, ಇಲ್ಲೆಲ್ಲ ಕಡೆನೂ ಕೂಡ ದಾಳಿ ಆಗಿತ್ತು. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ಒಂದ್ ಕಡೆ ಉತ್ತರ ಪ್ರದೇಶದಲ್ಲೂ ಇಲ್ಲ, ಬೆಂಗಳೂರಿನಲ್ಲೂ ಇಲ್ಲ, ಇಲ್ಲಿ ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಅನಿಸ್ತಾ ಇದೆಯಾ ಇವರ ಪಾತ್ರ ಕೂಡ ಇದೆ ನಡೆದಿರುವಂತಹ ಅಕ್ರಮದಲ್ಲಿ, ಭ್ರಷ್ಟಾಚಾರದಲ್ಲಿ ಅನ್ನುವಂಥ ನಿಟ್ಟಿನಲ್ಲಿ ಅಂತ. ಒಬ್ಬ ಜವಾಬ್ದಾರಿಯುತ IAS ಆಫೀಸರ್ ಈ ರೀತಿಯಾಗಿ ತಲೆಮರೆಸ್ಕೊಂಡು ಓಡಾಡುವಂತದನ್ನ ನೋಡ್ತಾ ಇದ್ರೆ ಏನ್ ಅನ್ಕೊಬೇಕು? ಪೃಥ್ವಿ, ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಏನು IAS ಅಧಿಕಾರಿಯಾಗಿದ್ದ ಜ್ಞಾನೇಂದ್ರ ಕುಮಾರ್ ಅವರ ಮನೆ ಮೇಲೆ ನಿನ್ನೆ ಒಂದು ರೈಡ್ ಕೂಡ ಆಗಿತ್ತು. ಮತ್ತೆ ಆ ಒಂದು ಸಂದರ್ಭದಲ್ಲಿ ಅವರ ಮನೆಯಲ್ಲಿ ಏನಾದರೂ ಪತ್ತೆ ಆಗುತ್ತೆ ಅನ್ನೋದ್ರ ಬಗ್ಗೆ ಇಡಿ ಅಧಿಕಾರಿಗಳು ಸುಮಾರು 9 ಗಂಟೆಗಳ ಕಾಲ ಒಂದು ಶೋಧವನ್ನು ಕೂಡ ಮಾಡಿ ತನಿಖೆಯನ್ನು ಕೂಡ ಮಾಡಿರ್ತಾರೆ. ನಂತರ ಅವರು ಮನೆಯಲ್ಲಿ ಕೂಡ ಇರಲಿಲ್ಲ, ಮತ್ತೆ ಅವರು ಉತ್ತರ ಪ್ರದೇಶದ ತಮ್ಮ ಹುಟ್ಟೂರಿಗೆ ಹೋಗಿದ್ದಾರೆ ಅನ್ನೋದು ಮಾಹಿತಿ ಕೂಡ ಈಗಾಗಲೇ ಸಿಕ್ಕಿರುವಂಥದ್ದು. ಈಗ ಇಡಿ ಅಧಿಕಾರಿಗಳ ತಂಡ ಅಲ್ಲಿ ಕೂಡ ಒಂದು ಅವರ ಮನೆಗೆ ಒಂದು ಭೇಟಿ ನೀಡಿ ಅಲ್ಲಿ ಕೂಡ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಆದರೆ ಈ ಒಂದು ಸಂದರ್ಭದಲ್ಲಿ ಅವರು ಮನೆಯವರ ಸಮೇತ ಅವರು ಬೇರೆ ಕಡೆಗೆ ಹೋಗಿದ್ದಾರೆ ಅನ್ನೋದು ವಿಚಾರ ಕೂಡ ಈಗ ಬೆಳಕಿಗೆ ಬರ್ತಾ ಇದೆ. ಅವರು ಉದ್ದೇಶಪೂರ್ವಕವಾಗಿ ಈ ಒಂದು ಪ್ರಕರಣದಿಂದ ಏನು ತಲೆಮರೆಸಿಕೊಳ್ಳುವಂತ ಸಲುವಾಗಿ ನಾಪತ್ತೆ ಆಗಿದ್ದಾರೆ ಅನ್ನೋದು ಅನುಮಾನ ಕೂಡ ಈಗ ವ್ಯಕ್ತವಾಗ್ತಾ ಇದೆ. ಆದ್ರಿಂದ ಇಡಿ ಅಧಿಕಾರಿಗಳು ನಿನ್ನೆ ರೈಡ್ ಮುಗಿದ ಬಳಿಕ ಈಗ ಬೆಂಗಳೂರಿನ ಅವರ ಮನೆಗೆ ಒಂದು ನೋಟಿಸ್ ಅನ್ನು ಕೂಡ ಅಂಟಿಸಿ ಬಂದಿರುವಂತದ್ದು. ನಾಳೆ ಬೆಳಗ್ಗೆ 11 ಗಂಟೆ ಸುಮಾರಿಗೆ ನೀವು ಏನು ಇಡಿ ಕಚೇರಿಗೆ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಒಂದು ನೋಟಿಸ್ ಅನ್ನು ಕೂಡ ಅಂಟಿಸಿ ಬಂದಿದ್ದಾರೆ. ಆದ್ರಿಂದ ಈಗ ನಾಳೆ ಅವರು ಶಾಂತಿನಗರದ ಇಡಿ ಕಚೇರಿಗೆ ಬರ್ತಾರಾ ಇಲ್ವಾ ಅನ್ನೋ ಕುತೂಹಲ ಕೂಡ ಈಗ ಕಾಡ್ತಾ ಇದೆ. ಮತ್ತೆ ಈ ಒಂದು ಪ್ರಕರಣದಲ್ಲಿ ಇಡಿ ಅಧಿಕಾರಿಗಳು ಅವರನ್ನ ತನಿಖೆಗೆ ಒಳಪಡಿಸೋದಕ್ಕೆ ಮುಖ್ಯ ಕಾರಣ ಅವರು ಪಶು ವೈದ್ಯಾಧಿಕಾರಿಗಳ ಒಂದು ನೇಮಕಾತಿ ಸಂದರ್ಭದಲ್ಲಿ ಅವರು ಒಂದು ಪರೀಕ್ಷಾ ಒಂದು ನಿಯಂತ್ರಕರಾಗಿ ಕೆಲಸವನ್ನು ಕೂಡ ಮಾಡ್ತಾ ಇರ್ತಾರೆ. ಅವರ ಒಂದು ಸುಪರ್ದಿಯಲ್ಲೇ ಈ ಒಂದು ಪರೀಕ್ಷೆ ಕೂಡ ನಡೆದಿರುವಂಥದ್ದು. ಆದ್ರಿಂದ ಈ ಒಂದು ಅಕ್ರಮದಲ್ಲಿ ಅವರು ಕೂಡ ಭಾಗಿಯಾಗಿರ್ಬೋದು ಅನ್ನೋದು ಶಂಕೆ ಕೂಡ ಈಗ ಅಧಿಕಾರಿಗಳಿಗೆ ವ್ಯಕ್ತ ಆಗಿರೋದ್ರಿಂದ ಅವರನ್ನು ಕೂಡ ಈಗ ತನಿಖೆಗೆ ಒಳಪಡಿಸೋದಕ್ಕೆ ಈಗ ಬೇಕಾದಂತ ಸಿದ್ಧತೆಯನ್ನ ಈಗ ಇಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಪೃಥ್ವಿ, ಧನ್ಯವಾದ ಮುನಿರಾಜು ನಿಮ್ಮೆಲ್ಲ ಮಾಹಿತಿಗಾಗಿ. ಸಚಿವ ನಾಗೇಂದ್ರ ವಿರುದ್ಧ ಬಿಜೆಪಿ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಬಳ್ಳಾರಿಯಲ್ಲಿ ನಾಗೇಂದ್ರ ಪರವಾಗಿ ಬೃಹತ್ ಪ್ರತಿಭಟನೆಯನ್ನ ಮಾಡಲಾಗ್ತದೆ. ನಾಗೇಂದ್ರ ಪರವಾಗಿ ಬಳ್ಳಾರಿಯಲ್ಲಿ ಪ್ರತಿಭಟನೆಯನ್ನ ಮಾಡಲಾಗ್ತದೆ. ಒಂದ್ ಕಡೆ ಬಳ್ಳಾರಿಯಲ್ಲೇ ಬಿಜೆಪಿಯವರು ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ನಾಗೇಂದ್ರ ರಾಜೀನಾಮೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹಲವು ಜಿಲ್ಲಾ ಕೇಂದ್ರಗಳಲ್ಲಿ ಬಿಜೆಪಿಯವರು ಪ್ರತಿಭಟನೆ ಮಾಡ್ತಾ ಇದ್ರು. ಈಗ ನಾಗೇಂದ್ರ ಪರವಾಗಿ ಅವರ ಸ್ವಕ್ಷೇತ್ರದಲ್ಲಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಸಂಗಮ್ ವೃತ್ತದಿಂದ DC ಕಚೇರಿಗೆ ಪ್ರತಿಭಟನಾ ಮೆರವಣಿಗೆ ಹೋಗ್ತಾ ಇದೆ. ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು. ಶ್ರೀರಾಮುಲು ಜನಾರ್ದನ್ ರೆಡ್ಡಿ ವಿರುದ್ಧ ಘೋಷಣೆ ಕೂಗ್ತಾ ಇದ್ದಾರೆ. ನಾಗೇಂದ್ರ ಪರ ಘೋಷಣೆ, ಬಿಜೆಪಿ ವಿರುದ್ಧ ಆಕ್ರೋಶವನ್ನ ಕೂಗಲಾಗ್ತಾ ಇದೆ. ನಿಮ್ಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದೀವಿ, ಗಮನಿಸ್ತಾ ಇದ್ದೀರಾ ನಾಗೇಂದ್ರ ಪರವಾಗಿ ಯಾವ ರೀತಿಯಾಗಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ ಕಾಂಗ್ರೆಸ್ ಕಾರ್ಯಕರ್ತರಿಂದ ಅಂತ. ಒಂದು ಕಡೆ ಬೆಂಗಳೂರಿನಲ್ಲಿ ನಾಗೇಂದ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದನದ ಒಳಗೆ ಮತ್ತು ಹೊರಗೆ ಯಾವ ರೀತಿಯಾಗಿ ಬಿಜೆಪಿಯು ಪ್ರತಿಭಟನೆಯನ್ನ ಮಾಡಿದ್ರು ಅನ್ನುವಂಥದ್ದನ್ನ ನೋಡ್ತಾ ಇದ್ದೀವಿ. ಸದನ ನಡೀತಾ ಇಲ್ಲ. ನಾಗೇಂದ್ರ ರಾಜೀನಾಮೆ ಕೊಡುವವರೆಗೂ ಕೂಡ ನಾವು ಸದನವನ್ನು ನಡೆಸಲಿಕ್ಕೆ ಬಿಡಲ್ಲ ಅನ್ನುವಂಥ ರೀತಿಯಲ್ಲೇ ಬಿಜೆಪಿಯ ಪ್ರತಿಭಟನೆ ಇರುವಂಥದ್ದು. ಇನ್ನೊಂದು ಕಡೆ ಬಳ್ಳಾರಿಯಲ್ಲಿ ನಾಗೇಂದ್ರ ಪರವಾಗಿ ಪ್ರತಿಭಟನೆಯನ್ನ ಮಾಡಲಾಗ್ತದೆ ಕಾಂಗ್ರೆಸ್ ಕಾರ್ಯಕರ್ತರಿಂದ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶರಣು ಹಂಪಿ, ಒಂದ್ ಕಡೆ ಅಧಿವೇಶನ ನೀರಲ್ಲಿ ಹೋಮ ಮಾಡಿದಂತಾಗ್ತದೆ, ಮತ್ತು ಒಂದ್ ಕಡೆ ಕಾಂಗ್ರೆಸ್ ನಾಯಕರು ಇವರ ಒಂದು ಇಶ್ಯೂವನ್ನ ಗಂಭೀರವಾಗಿ ತೆಗೆದುಕೊಂಡಿಲ್ಲ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಕಾಣಿಸ್ತಾ ಇರುವಂಥದ್ದು. ಹಾಗೆ ಬರ ನೆರೆ ವಿಚಾರದಲ್ಲಿ ನಾವು ಚರ್ಚೆಗೆ ರೆಡಿ ಇದೀವಿ ಅಂತ ಹೇಳ್ತಾ ವಿರೋಧ ಪಕ್ಷವನ್ನ ಅಪರಾಧಿ ಸ್ಥಾನದಲ್ಲೂ ಕೂಡ ನಿಲ್ಲಿಸ್ತಾ ಇದ್ದಾರೆ. ಇನ್ನೊಂದ್ ಕಡೆ ಬಳ್ಳಾರಿಯಲ್ಲಿ ನಾಗೇಂದ್ರ ಪರವಾಗೂ ಕೂಡ ಹೋರಾಟ ಆಗ್ತದೆ. ಒಟ್ನಲ್ಲಿ ಹೈಡ್ರಾಮಾಗಳೇ ಆಗ್ತಾ ಇದೆ ಅಧಿವೇಶನದಲ್ಲಿ.
ಖಂಡಿತ ಪೃಥ್ವಿ, ಕಳೆದ 8 ದಿನಗಳಿಂದ ಕೂಡ ಅಧಿವೇಶನದಲ್ಲಿ ಪ್ರಮುಖವಾಗಿ ಆಗಬೇಕಾಗಿರೋಂಥ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ. ಎರಡು ಬಹಳ ಪ್ರಮುಖವಾದಂಥ ವಿಚಾರ, ಬಿಜೆಪಿ ಸಚಿವ ಸ್ಥಾನಕ್ಕೆ ನಾಗೇಂದ್ರ ರಾಜೀನಾಮೆ ಕೊಡಬೇಕು, ಅಲ್ಲಿವರೆಗೂ ಕೂಡ ನಮ್ಮ ಹೋರಾಟ ಮುಂದುವರಿಯುತ್ತೆ, ಯಾವುದೇ ರೀತಿಯಾಗಿ ಕಾರ್ಯಕಲಾಪಗಳಿಗೆ ಅವಕಾಶವನ್ನು ಮಾಡಿಕೊಡೋದಿಲ್ಲ, ಮೊದಲು ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಬೇಕು, ಅದಾದ್ಮೇಲೆ ಮುಂದೆ ಎಲ್ಲ ಸಮಸ್ಯೆಗಳು ಪ್ರತಿಯೊಂದು ವಿಷಯಗಳ ಬಗ್ಗೆನೂ ಕೂಡ ಚರ್ಚೆಗೆ ಅವಕಾಶವನ್ನು ಮಾಡಿಕೊಡ್ತೇವೆ ಅಂತೇಳಿ ಸದನದ ಒಳಗಡೆ ಮತ್ತು ಸದನದ ಹೊರಗಡೆ, ಅದು ಮೇಲ್ಮನೆ ಮತ್ತು ಕೆಳಮನೆ ಎರಡರಲ್ಲೂ ಕೂಡ ಇದೇ ರೀತಿಯಾಗಿ ಹೋರಾಟವನ್ನ ಬಿಜೆಪಿ ಅದರ ಜೊತೆಗೆ ಜೆಡಿಎಸ್ ಕೂಡ ಮುಂದುವರಿತಾ ಇದೆ. ಇಂದು ರಾತ್ರಿ ಅಹೋರಾತ್ರಿ ಧರಣಿ ಮಾಡಲಿಕ್ಕೂ ಕೂಡ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಈ ಕುರಿತು ಈಗಾಗಲೇ ಸದನದ ಒಳಗಡೆನೆ ಈ ಕುರಿತು ಮಾಹಿತಿಯನ್ನು ನೀಡಿದ್ದಾರೆ. ಈ ಮೂಲಕ ನಮ್ಮ ಹೋರಾಟವನ್ನ ನಾವು ಮುಂದುವರಿಸ್ತೇವೆ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇರೋದು. ಇನ್ನು ಸದನದ ಹೊರಗಡೆನೂ ಕೂಡ ಇಂದು ಬೆಳಗ್ಗೆ ಬಿಜೆಪಿ ಮತ್ತು ಜೆಡಿಎಸ್ ಶಾಸಕರೆಲ್ಲರೂ ಕೂಡ ಹೋರಾಟವನ್ನ ಮಾಡಿದ್ರು. ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂತ ಪ್ರಯತ್ನವನ್ನು ಕೂಡ ಮಾಡಿದ್ರು. ಈ ಸಂದರ್ಭದಲ್ಲಿ ಅವರನ್ನ ಪೊಲೀಸರು ವಶಕ್ಕೆ ತೆಗೆದುಕೊಂಡು ಬಿಡುವಂತ ಕಾರಣ ಕೂಡ ಆಯಿತು. ಅಂದ್ರೆ ಬಹಳ ಪ್ರಮುಖವಾದಂತಹ ವಿಚಾರ ಅಂತಂದ್ರೆ ವಾಲ್ಮೀಕಿ ನಿಗಮದ ಏನು ಹಣ ದುರ್ಬಳಕೆ ಏನಿದೆ, ಇದರಲ್ಲಿ ಬಹಳ ಪ್ರಮುಖವಾದಂತಹ ಆರೋಪಿ ಅವರಿಗೆ ಸಚಿವ ಸ್ಥಾನ ಕೊಟ್ಟಿರೋದು ಎಷ್ಟು ಸರಿ, ಆ ಕಾರಣಕ್ಕಾಗಿ ಅವರನ್ನ ಮೊದಲು ಸಚಿವ ಸ್ಥಾನದಿಂದ ಕೆಳಗಿಳಿಸಬೇಕು, ಆಮೇಲೆ ನಾವು ಸದನದಲ್ಲಿ ಕಾರ್ಯಕಲಾಪ ಸುಗಮಗೊಳಿಸಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ತೇವೆ ಅಂತ ಹೇಳಿ ಇಂದು ಕೂಡ ಸದನದ ಒಳಗಡೆ ಮೇಲ್ಮನೆ ಮತ್ತು ಕೆಳಮನೆ ಎರಡರಲ್ಲೂ ಕೂಡ ಏನು ಹಾಡಾಡ್ತಾ ವ್ಯಂಗ್ಯವನ್ನ ಮಾಡ್ತಾ ವಿರೋಧವನ್ನ ವ್ಯಕ್ತಪಡಿಸ್ತಾ ಜೋರಾಗಿ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಘೋಷಣೆಗಳನ್ನು ಕೂಗ್ತಾ ಸದನವನ್ನ ಸುಗಮವಾಗಿ ಕಾರ್ಯಕಲಾಪಗಳನ್ನು ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಡಲಿಲ್ಲ. ಅದು ಪ್ರಶ್ನೋತ್ತರ ವೇಳೆ ಇರಬಹುದು ಮತ್ತು ವಿಧೇಯಕ ಅಂಗೀಕಾರ ವಿಚಾರ ಬಹಳ ಪ್ರಮುಖವಾದಂತಹ ವಿಧೇಯಕಗಳಿದ್ವು, ಇವುಗಳ ಬಗ್ಗೆ ಚರ್ಚೆ ಆಗಬೇಕು ಅಂತಲೂ ಕೂಡ ಇದೇ ಸಂದರ್ಭದಲ್ಲಿ ಬಿಜೆಪಿಯ ಶಾಸಕರು ಮತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳ್ತಾ ಇದ್ದಾರೆ. ಆದ್ರೆ ಮೊದಲು ಇವುಗಳೆಲ್ಲಕ್ಕಿಂತಲೂ ಕೂಡ ಮುಂಚಿತವಾಗಿ ಕಳಂಕವನ್ನ ಹೊತ್ತಿರುವಂತಹ ಮತ್ತು ಭ್ರಷ್ಟಾಚಾರದಲ್ಲಿ ತೊಡಗಿರುವಂತಹ ಈ ಹಿಂದೆ ಸಚಿವ ಸ್ಥಾನಕ್ಕೆ ಹೇಗೆ ರಾಜೀನಾಮೆಯನ್ನು ಕೊಡಿಸಿದ್ರು ಅದೇ ರೀತಿಯಾಗಿ ಈಗಲೂ ಕೂಡ ಕೊಡಿ, ಯಾಕಂದ್ರೆ ಅವ್ರು ಇನ್ನೂ ಆರೋಪಿ ಸ್ಥಾನದಿಂದ ಹೊರಗಡೆ ಬರಲಿ, ಅದಾದ್ಮೇಲೆ ಈ ಪ್ರಕರಣದಿಂದ ಹೊರಗಡೆ ಬಂದಾದ್ಮೇಲೆ ನೀವು ಬೇಕಾದ್ರೆ ಅವ್ರನ್ನ ಸೇರಿಸಿ, ಅಥವಾ ಎಸ್ಟಿ ನಾಯಕ ಸಮುದಾಯದವ್ರು ಬೇರೆ ಯಾರು ಇಲ್ವಾ, ಅವ್ರಿಗೆ ಬೇಕಾದ್ರೆ ಅವಕಾಶವನ್ನ ಮಾಡಿಕೊಡಬಹುದಲ್ಲ ಅಂತನೂ ಕೂಡ ಪ್ರಶ್ನೆಯನ್ನ ಮಾಡಿದ್ರು. ಇದಕ್ಕೆ ಉತ್ತರವನ್ನು ಕೊಡುವಂತ ಕಾರ್ಯವನ್ನ ಕಾಂಗ್ರೆಸ್ ಶಾಸಕರು ಮತ್ತು ಆಡಳಿತಾರೂಢ ಇರುವಂತಹ ನಾಯಕರೆಲ್ಲರೂ ಕೂಡ ಪ್ರಯತ್ನವನ್ನ ಪಟ್ಟಿದ್ದಾರೆ. ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂ ಮುಂದೆನೂ ಕೂಡ ತಾವು ಕೂಡ ಪ್ರತಿಭಟನೆ ಮಾಡಿ ಸುಗಮವಾದಂತ ಕಾರ್ಯಕಲಾಪಗಳು ಆಗಬೇಕು ಅಂತನೂ ಕೂಡ ಆಗ್ರಹವನ್ನು ವ್ಯಕ್ತಪಡಿಸಿದ್ರೆ, ಇದರ ಆಚೆಗೂ ಕೂಡ 8 ದಿನಗಳಲ್ಲಿ ಬಹಳ ಪ್ರಮುಖವಾಗಿ ಚರ್ಚೆ ಆಗಬೇಕಾಗಿದ್ದು ರಾಜ್ಯಾದ್ಯಂತನೂ ಕೂಡ ಬರಗಾಲದ ದೊಡ್ಡ ಸಮಸ್ಯೆ ಇದೆ. ಬರಗಾಲದ ಸಮಸ್ಯೆ ಇರುವ ಹಿನ್ನೆಲೆಯಲ್ಲಿ ಎರಡರಲ್ಲೂ ಕೂಡ ಮೇಲ್ಮನೆ ಮತ್ತು ಕೆಳಮನೆ ಎರಡರಲ್ಲೂ ಕೂಡ ಚರ್ಚೆ ಆಗಬೇಕಾದಂತ ವಿಚಾರ, ಬಟ್ ಅದು ಚರ್ಚೆ ಆಗ್ಲಿಕ್ಕೆ ಅವಕಾಶವನ್ನೇ ಸಿಗ್ತಾ ಇಲ್ಲ. ಆ ರೀತಿಯಾದಂತ ಪರಿಸ್ಥಿತಿ ನಿರ್ಮಾಣ ಆಗಿರೋದು. ಈಗ ವಿಪಕ್ಷ ನಾಯಕ ಆರ್ ಅಶೋಕ್ ಸದನದ ಒಳಗಡೆ ಹೇಳಿರೋದು ಅಹೋರಾತ್ರಿ ಇವತ್ತು ಪ್ರತಿಭಟನೆಯನ್ನ ಮಾಡ್ತೇವೆ ಅಂತ ಹೇಳಿ. ಸೊ ಈ ಹಿನ್ನೆಲೆಯಲ್ಲಿ ಇಂದು ರಾತ್ರಿ ಎಲ್ಲರೂ ಕೂಡ ಅಹೋರಾತ್ರಿಯ ಹೋರಾಟ ಇನ್ನು ಧರಣಿ ಏನಿದೆ, ಧರಣಿ ಮಾಡುವ ಮೂಲಕ ಹೋರಾಟ ಮುಂದುವರಿಲಿದೆ. ಪೃಥ್ವಿ. ಓಕೆ, ಧನ್ಯವಾದ ಶರಣು ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡ್ತಾ ಇದೀವಲ್ಲ, ಒಂದ್ ಕಡೆ ವಿಧಾನ ಪರಿಷತ್ನಲ್ಲಿ ಕೂಡ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಅಧಿವೇಶನದಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮುಂದುವರಿಸಿದ್ದಾರೆ. ಅಹೋರಾತ್ರಿ ಧರಣಿಯನ್ನ ಘೋಷಣೆ ಮಾಡಲಾಗಿದೆ. ಅಟ್ಲೀಸ್ಟ್ ಉಪವಾಸ ಸತ್ಯಾಗ್ರಹವನ್ನಾದ್ರೂ ಮಾಡಿದ್ರೆ ನಂತರ ಸರ್ಕಾರ ಒಂದು ಹಂತಕ್ಕೆ ಮಣಿಬಹುದೇನೋ ಗೊತ್ತಿಲ್ಲ. ಆರ್ ಅಶೋಕ್ ಅವರು ಮಾತಾಡ್ಲಿಕ್ಕೆ ಬಂದಿದ್ದಾರೆ. ಯಾವುದೇ ಕಾರಣಕ್ಕೂ ಬಿಜೆಪಿ ಈ ಹೋರಾಟವನ್ನು ಇಲ್ಲಿಗೆ ಬಿಡೋದಿಲ್ಲ, ನಾಗೇಂದ್ರ ರಾಜೀನಾಮೆ ಕೊಡೋವರೆಗೂ ಕೂಡ ನಾವು ಹೋರಾಟವನ್ನು ಮುಂದುವರಿಸ್ತೀವಿ, ಅದಾದ ನಂತರನೇ ಅಧಿವೇಶನ, ರಾಜ್ಯಕ್ಕೆ ದ್ರೋಹ ಬಗೀತಾ ಇದ್ದಾರೆ ಇವರು, ಯಾವ ನೈತಿಕತೆ ಇದೆ ನಾಗೇಂದ್ರ ಅವರನ್ನ ಮತ್ತೆ ಸಚಿವ ಸಂಪುಟಕ್ಕೆ ತೆಗೆದುಕೊಳ್ಳಿಕ್ಕೆ ಅಂತ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಇವತ್ತು ಸದನವನ್ನ ಸರಿಯಾಗಿ ನಡೆಸೋಕೆ ಯೋಗ್ಯತೆ ಇಲ್ಲ ಅನ್ನೋದು ಪ್ರೂವ್ ಔಟ್ ಇದೆ. ಇವತ್ತು ಒಂದು ಆಡಳಿತ ಪಕ್ಷ ಸದನವನ್ನು ಹೆಂಗ್ ನಡೆಸಬೇಕು ಅನ್ನೋದು ತೀರ್ಮಾನ ಮಾಡೋದು ಆಡಳಿತ ಪಕ್ಷದ ನೇರ ಜವಾಬ್ದಾರಿ. ಆದರೆ ಸರ್ಕಾರ ಇವತ್ತು ಒಬ್ಬ ನಾಗೇಂದ್ರಗೋಸ್ಕರ ಇಡೀ ದಲಿತ ಸಮುದಾಯವನ್ನು ಎದುರಾಕೊಂಡಿದ್ದಾರೆ ಕಾಂಗ್ರೆಸ್ ಅವರು. ಈ ಹಣ ಲೂಟಿ ಮಾಡಿರೋದು, ಖಜಾನೆಯನ್ನ ಲೂಟಿ ಮಾಡಿರೋ ನಾಗೇಂದ್ರನ್ನ ರಕ್ಷಣೆ ಮಾಡೋಕ್ಕೋಸ್ಕರ ಇವತ್ತು ಇಡೀ ಸರ್ಕಾರ ಅವನ ಪರವಾಗಿ ನಿಂತಿದೆ ಅಂದರೆ ಇಡೀ ಸರ್ಕಾರದಲ್ಲಿರೋ ಎಲ್ಲರೂ ಕೂಡ ಈ ಹಣವನ್ನು ಭಾಗ ಹಂಚ್ಕೊಂಡಿದ್ದಾರೆ, ಈ ಹಣವನ್ನು ಶೇರ್ ಮಾಡ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಎಲ್ಲರೂ ಅವನ ಪರವಾಗಿ ನಿಂತಿರೋ ಅಂಥದ್ದು ಇದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ.
ನಾಗೇಂದ್ರನ ಒಬ್ಬನಿಗೋಸ್ಕರ 224 ಶಾಸಕರ ಹಕ್ಕನ್ನ ಚ್ಯುತಿ ಮಾಡ್ತಾ ಇದ್ದಾರೆ. ನಾವು ಇವತ್ತು ಬಹಳ ಪ್ರಮುಖವಾದಂಥ ಪಾರ್ಕ್ಗಳ ಬಗ್ಗೆ, ಇಡೀ ಕರ್ನಾಟಕದಲ್ಲಿರೋ ಎಲ್ಲ ಪಾರ್ಕಲ್ಲಿ 5% ಜಾಗವನ್ನು ಇವತ್ತು ಪ್ರೈವೇಟ್ಗೆ ಮಾರೋ ಅಂಥದ್ದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅಂದರೆ ಇದರಲ್ಲಿ ಅದಾನಿ ಕೈವಾಡ ಇದೆ. ಅದಾನಿ ಅವರು ಟನಲ್ ರೋಡ್ ತಗೊಂಡಿದ್ದಾರೆ. ಅವ್ರಿಗೆ ಹೆಲ್ಪ್ ಮಾಡೋಕ್ಕೋಸ್ಕರ ನಿನ್ನೆ ಅದಾನಿಯವರು DK ಶಿವಕುಮಾರ್ ಮನೆಗೆ ಬಂದು ಅವರು ಒಪ್ಪಿಗೆ ಕೊಟ್ಟ ಮೇಲೆ ಇವತ್ತು ಬಿಲ್ಲನ್ನು ತಂದಿದ್ದಾರೆ. ಅಂದರೆ ಬೆಂಗಳೂರಿನ ಲಾಲ್ಬಾಗು ಗೋವಿಂದ ಗೋವಿಂದ, ಸ್ಯಾಂಕೇಕ್ ಟ್ಯಾಂಕು ಗೋವಿಂದ ಗೋವಿಂದ, ಕಬ್ಬನ್ ಪಾರ್ಕು ಗೋವಿಂದ ಗೋವಿಂದ. ಬೆಂಗಳೂರು ಜನರ ಶಾಪ. ಈಗಾಗಲೇ ಬೆಂಗಳೂರು ಗಾರ್ಡನ್ ಸಿಟಿ ಇರೋದು ಪೊಲ್ಯೂಟೆಡ್ ಸಿಟಿ ಆಗ್ತಾ ಇದೆ. ನಮ್ಮದು ಒಂದು ರೀತಿ ಡೆಲ್ಲಿ ಥರ. ಡೆಲ್ಲಿ ಯಾವ ರೀತಿ ಪೊಲ್ಯೂಷನ್ ಆಗಿದೆಯೋ ಅದೇ ರೀತಿ ನಮ್ಮ ಬೆಂಗಳೂರನ್ನು ಪೊಲ್ಯೂಷನ್ ಮಾಡೋಕ್ಕೆ ಬಿಡಬೇಕಾ? ಈಗಾಗಲೇ ಬೆಂಗಳೂರು ಜನ ಲಾಲ್ಬಾಗಲ್ಲಿ ಹೋಗಿ ದಿನ ಮಕ್ಕಳು, ಶಾಲಾ ಮಕ್ಕಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕಣ್ಣಿಲ್ವಾ ನಿಮ್ಮ ಸರ್ಕಾರಕ್ಕೆ? ನಾಚಿಕೆ ಆಗಲ್ವಾ ನಿಮ್ಮ ಸರ್ಕಾರಕ್ಕೆ? ಈ ಬಿಲ್ ತರಕ್ಕೆ ಮುಂಚೆ ಯೋಚನೆ ಮಾಡಿದ್ರ? ಬೆಂಗಳೂರಿನ ನಾಗರಿಕರು, ಬೆಂಗಳೂರಿನ ಮಕ್ಕಳು, ಮುಂದೆ ಬರೋ ಮಕ್ಕಳು ಇವತ್ತೇ ಆಸ್ಮಾ ರೋಗದಿಂದ ನರಳ್ತಾ ಇದ್ದಾರೆ. ಇವತ್ತು ಪ್ರತಿ 10 ಜನದಲ್ಲಿ 8 ಜನಕ್ಕೆ ಆಸ್ಮಾ ಬರ್ತಾ ಇದೆ ಬೆಂಗಳೂರಲ್ಲಿ. ಬಿಕಾಸ್ ಪೊಲ್ಯೂಷನ್ ಜಾಸ್ತಿ ಆಗಿದೆ. ಈಗ ಮತ್ತೆ 5% ಜಾಗವನ್ನು ನೀವು ಎಲ್ಲ ಪಾರ್ಕುಗಳಲ್ಲಿ ಕೊಟ್ಟರೆ ನೀವು ಅದಾನಿನ ಕಾಂಗ್ರೆಸ್ BJP ಏಜೆಂಟ್ ಅಂತೀರಾ ಡೆಲ್ಲಿಯಲ್ಲಿ. ಇಲ್ಲಿ ಕಾಂಗ್ರೆಸ್ ಅವರು DK ಶಿವಕುಮಾರ್ ಅವರು ಅದಾನಿಯನ್ನ ರೆಡ್ ಕಾರ್ಪೆಟ್ ಹಾಕಿದ್ದಾರೆ. ಇದು ನಿಮ್ಮ ದ್ವಂದ್ವ ನಿಲುವಲ್ವೇನು? ಮುಂದಿನ ಸುದ್ದಿ